ತಿಳುವಳಿಕೆ ಹಲ್ಲು ಅಂತ ಹೇಳಿದ್ರೆ ಅದು 18ರಿಂದ 24 ವರ್ಷದವರೆಗೆ ಬರುತ್ತೆ. ಅದು ಬರಬೇಕಾದ್ರೆ ಯೂಶಲಿ ಜಾಗ ಸಾಕಾಗಿದ್ರೆ ಕರೆಕ್ಟಾಗಿ ಬಂದ್ಬಿಡುತ್ತೆ. ಬಟ್ ಬಿಕಾಸ್ ಆಫ್ ಎವಲ್ಯೂಷನ್ ಅಂದರೆ ದವಡೆ ಸೈಜ್ ಕಮ್ಮಿ ಆಗ್ತಾ ಇರೋದ್ರಿಂದ ಅದಕ್ಕೆ ಜಾಗ ಇಲ್ಲದೆ ಇನ್ವೇರಿಯಬ್ಲಿ ಒಳಗಡೆ ಮೂಳೆ ಒಳಗಡೆ ಸಿಗಾಕೊಳ್ಳುತ್ತೆ, ಅಥವಾ ಅರ್ಧಂಬರ್ಧ ಬರುತ್ತೆ, ಸೊಟ್ಟ ಬರುತ್ತೆ. ಸೊ ಅದರಿಂದ ಅಡ್ಜಸೆಂಟ್ ಟೂತ್ ಅಂತ ಏನು ಹೇಳ್ತೀವಿ, ಪಕ್ಕದಲ್ಲೂ ಎಫೆಕ್ಟ್ ಆಗೋ ಚಾನ್ಸಸ್ ಇರೋದು. ಹುಳುಕಾಗ್ಬೋದು, ಅಥವಾ ಗಮ್ ಪ್ರಾಬ್ಲಮ್ ಶುರು ಆಗ್ಬೋದು, ಗಮ್ ಇನ್ಫೆಕ್ಷನ್ ಆಗ್ಬೋದು, ಅಥವಾ ಮೇಲ್ಗಡೆ ಹಲ್ಲಾದರೆ ಅದು ಅರ್ಧಂಬರ್ಧ ಬಂದು ಅಥವಾ ಕೆನ್ನೆ ಕಡೆ ತಿರುಗಿಕೊಂಡು ಕೆನ್ನೆನೂ ಗಾಯ ಮಾಡೋ ಚಾನ್ಸಸ್ ಇರುತ್ತೆ. ಇದು ದಿಸ್ ಇಸ್ ದ ಮೇನ್ ಪ್ರಾಬ್ಲಮ್ಸ್ ಅಂತ ಹೇಳಿದ್ರೆ ಪೆರಿಕೊರೊನೈಟಿಸ್ ಅಂತೀವಿ. ಅಂದರೆ ಅಲ್ಲಿ ಬರೋ ಟೈಮಲ್ಲಿ ಏನು ಗಮ್ ಕವರ್ ಆಗಿರುತ್ತೆ ಅದು ಕಂಪ್ಲೀಟಾಗಿ ಹಿಂದೆ ಕೊಟ್ಟೋಗುತ್ತೆ ಫುಲ್ ಇರಪ್ಟ್ ಆದಾಗ. ಬಟ್ ಜಾಗ ಸಾಕಾಗದೆ ಯಾವಾಗ ಹಲ್ಲು ದೊಡೆ ಒಳಗಡೆ ಸಿಕ್ಕಾಕೊಡುತ್ತೆ ಆವಾಗ ಈ ಗಮ್ಮು ಹಿಂದೆ ಹೋಗೋಕ್ಕಾಗದೆ ಅದು ಹಂಗೆ ಉಳ್ಕೊಂಡು ಅದ್ರ ಕೆಳಗಡೆ ಏನಾದರೂ ಫುಡ್ ಲಾಡ್ಜ್ಮೆಂಟ್ ಆದ್ರೂ ಅದಕ್ಕೆ ಪೆರಿಕೊರೊನೈಟಿಸ್ ಅಂತ ಹೇಳಿ. ಇಂಪ್ಯಾಕ್ಟೆಡ್ ಟೀತ್ ಅಂತ ಹೇಳಿದ್ರೆ ಈಗ ಯಾವುದೇ ಒಂದು ತೊಂದರೆ ಕೊಡ್ತಾ ಇರೋಂಥ ಹಲ್ಲು ಬಾಯಲ್ಲಿದ್ದರೆ ಅದನ್ನ ನಾವು ತೆಗೆಯೋದು ಒಳ್ಳೆಯದು. ಕಾರಣ ಏನು ಅಂತ ಹೇಳಿದ್ರೆ ಅದು ತೆಗೆಯೋದ್ರಿಂದ ಅದು ಕಾಯಿಲೆ ಏನಿದೆ ಅಥವಾ ಅದರಿಂದ ತೊಂದರೆ ಆಗ್ತಿರೋದನ್ನ ದೂರ ಮಾಡ್ಕೊಂಡಾಗುತ್ತೆ. ಸೊ ಇದಕ್ಕೆ ನಾವು ಏನು ಹೇಳ್ತೀವಿ, ಇದು ನಾರ್ಮಲ್ ಟೀತ್ ಅಥವಾ ಸಿಂಪಲ್ ಎಕ್ಸ್ಟ್ರಾಕ್ಷನ್ ಅಂತ ಕರೆಯೋಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಅದಕ್ಕೊಂದು ಚಿಕ್ಕ ಆಪರೇಷನ್ ಅಂತ ಏನು ಮಾಡ್ತೀವಿ ಅದನ್ನು ಮಾಡಿಬಿಟ್ಟು ಅಲ್ಲಿ ತೆಗಿಬೇಕಾಗುತ್ತೆ. ಇದು ಯಾವ ಕಡೆ ಇದೆ ಅಥವಾ ಯಾವ ಥರ ಅದು ಇಂಪ್ಯಾಕ್ಟ್ ಆಗಿದೆ ಅಂತ ಏನು ಹೇಳ್ತೀವಿ, ಸಿಗಾಕೊಂಡಿದೆ ಮೂಳೆಯಲ್ಲಿ ಅಂತಿರುತ್ತೆ, ಅದಕ್ಕೆ ಎಕ್ಸ್ರೇಸ್ ಎಲ್ಲ ತಕ್ಕೊಂಡು ಎಕ್ಸ್ರೇ ನೋಡಿ ಅದನ್ನು ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿ ತೆಗಿತೀವಿ. ಇದಕ್ಕೆ ನಾವು ಮೂಳೆ ಗ್ರೈಂಡ್ ಮಾಡಿಬಿಟ್ಟು ಅಥವಾ ಮೂಳೆ ಕಟ್ ಮಾಡಿಬಿಟ್ಟು ಅಲ್ಲಿ ಸುತ್ತ ಇರೋ ಮೂಳೆ ಕಟ್ ಮಾಡಿಬಿಟ್ಟು ತೆಗಿತೀವಿ. ಅದಕ್ಕೆ ಮುಂಚೆ ಅದು ಕಾಣೋದಕ್ಕೆ ಮಾಡೋದು ಕಡೆದಕ್ಕೆ ಗಮ್ಸ್ ಓಪನ್ ಮಾಡ್ಕೊತೀವಿ. ಗಮ್ಸ್ ಓಪನ್ ಮಾಡಿಕೊಂಡು ಮೂಳೆ ಎಲ್ಲ ಗ್ರೈಂಡ್ ಮಾಡಿ ಅಲ್ಲೂ ಆ ಕಡೆ ತೆಗಿಬೇಕಾಗುತ್ತೆ. ಅದಾದಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಅದಕ್ಕೆ ಹೊಲಿಗೆ ಹಾಕಿ ಕ್ಲೋಸ್ ಮಾಡ್ತೀವಿ. ಸೂಚರ್ಸ್ ಅಂತ